ಹೆಚ್ಚು ಕಮ್ಮಿ ಒಂದು 2-3 ವರ್ಷಗಳಲ್ಲಿ ಅದರಲ್ಲಿ ಏನಾದರೂ ಒಂದು ಸಮಸ್ಯೆಗಳಾಗ್ತಿತ್ತು. ಬರೀ UPVC ಪೈಪಲ್ಲೂ ಮಾಡಿದೆ. ಮೇಂಟೆನೆನ್ಸ್ ಎಲ್ಲ ತುಂಬ ಕಡಿಮೆ ಅಂತ ನನಗೆ ಕಂಡಿತ್ತು. ಡಿಸೆಂಬರ್ ತನಕ ಕೂಡ ಮಳೆ ಬಾಗುವ ಕಾರಣ ನಮಗಿದು ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ. ನಾವು ಅಡಿಕೆ, ಗೇವು ಕೃಷಿ, ಕಾಳುಮೆಣಸು, ಕೊಕ್ಕೋ ಇಲ್ಲಿ ಯೂಸ್ ಮಾಡಿರುವಂಥ ಟರ್ಪಾಲ್ ಬಂದು ಅಗ್ರಿಪ್ಲಾಸ್ಟ್ ಕಂಪನಿ ಅಂತದ್ದು 200 GSM ಅಂದರೆ. ಮಾತೆರೆಗಳ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಪ್ರತಿಯೊಂದು ಕೃಷಿಕರ ಮನೆಯಲ್ಲೂ ಕೂಡ ಸೋಲಾರ್ ಡ್ರೈಯರ್ ಇದ್ದೇ ಇರ್ತದೆ ಸ್ನೇಹಿತರೆ. ಯಾಕೆಂದರೆ ನಮಗೆ ಕಾಳು ಮೆಣಸಿಗೆ ಆಗಲಿ, ಅಡಿಕೆ ಒಣಗಿಸಲಿಕ್ಕೆ ಅಥವಾ ಮಹಿಳೆಯರಿಗಂತೂ ತುಂಬ ವಿಶೇಷ. ವಾಶ್ ಮಾಡಿರುವಂಥ ಡ್ರೆಸ್ಸನ್ನು ಸೋಲಾರ್ ಡ್ರೈಯರ್ ಒಳಗೆ ಹಾಕಿದರೆ ಡ್ರೈ ಆಗ್ತದೆ. ಸೊ ಹಾಗೆಯೇ ಬೇರೆ ಬೇರೆ ಕಾರಣಗಳಿಗೆ ಸೋಲಾರ್ ಡ್ರೈಯರ್ ಅನ್ನೋದು ತುಂಬ ಉಪಯೋಗ. ಮೊದಲನಾಗೆ ಕೆಲಸದವರು ಕೂಡ ಇಲ್ಲ, ಈಗ ಸುಲಭದ ಒಂದು ದಾರಿಯನ್ನು ಹುಡುಕಿಕೊಂಡು ಹೋಗಬೇಕಾಗ್ತದೆ. ನಿಮಗೆ ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸೋಲಾರ್ ಡ್ರೈಯರ್ ಅನ್ನೋದು ತುಂಬ ಉಪಯೋಗ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಸೋಲಾರ್ ಡ್ರೈಯರ್ನ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಪಡ್ಕೊಂಡು ಬರುವ ಅಂತ ನಾನು ಕಾವಿಗೆ ಬಂದಿದ್ದೇನೆ. ಇಲ್ಲಿ ಒಂದು ವಿಶೇಷ ಮಾದರಿಯಲ್ಲಿ ಒಂದು ಸೋಲಾರ್ ಡ್ರೈಯರ್ ಉಂಟು, ಸೋಲಾರ್ ಗೂಡು ಅಂತ ಹೇಳ್ತೇವೆ. ಇಂಥ ಒಂದು ಸೋಲಾರ್ ಗೂಡನ್ನು ಮಾಡಬೇಕಾದ್ರೆ ನಮ್ಮ ಹತ್ರ ಎಷ್ಟು ಬಂಡವಾಳ ಇರಬೇಕು ಮತ್ತು ಜಾಗದ ವ್ಯವಸ್ಥೆ ಯಾವ ಥರ ಇರಬೇಕು. ಸೊ ಇಂಥ ಒಂದು ಕೆಲವೊಂದು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಳ್ಳುವ. ಇವತ್ತು ನಾನು ಕಾವಲಿದ್ದೇನೆ ಸ್ನೇಹಿತರೆ. ಸ್ವಸ್ತಿಕ್ ಅಂಗಡಿಯ ಮಾಲಕರಾಗಿರುವ ಹರೀಶ್ ಕುಂಜತ್ತಾಯ ಅವರ ಮನೆಯಲ್ಲಿದ್ದೇನೆ ಸ್ನೇಹಿತರೆ. ಇದರ ಫಿನಿಶಿಂಗು ಕೂಡ ನೋಡ್ಬೋದಾಗಿದೆ. ಇಲ್ಲಿ ಮೇಲೆ ಟಾಪಲ್ಲಿ ನೋಡ್ತಾ ಇದ್ದೇವೆ, ಒಳಗಿನ ಗಾಳಿ ಹೊರಗೆ, ಹೊರಗಿನ ಗಾಳಿ ಒಳಗೆ ಹೋಗ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಉಂಟು. ನಮಸ್ತೆ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಸೋಲಾರ್ ಡ್ರೈಯರ್ ಅಂತ ಕರಿತೇವೆ. ಇದರ ಮೈನ್ ಫಂಕ್ಷನ್ ಬಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಗಳು ಈಗ ಒಂದು 4-5 ವರ್ಷಗಳಿಂದ ಅಕಾಲಿಕ ಮಳೆ ಮೇಯ್ನ್ ಆಗಿ. ಸೊ ಅವಾಗವಾಗ ಮಳೆ ಬರ್ತಾ ಇರ್ತದೆ. ಸೊ ಲೇಬರ್ ಪ್ರಾಬ್ಲಮ್ಸ್, ಅಡಿಕೆ ಹಾಗೆ ಆಗ ಒಳಗೆ ಹಾಕೋದು ಹೊರಗೆ ಹಾಕೋದು, ಸೊ ಅದೆಲ್ಲ ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸ್ತಿರುವ ಕಾರಣ ಸೊ ಅದಕ್ಕೆಲ್ಲ ಒಂದು ಬೈಪಾಸ್ ಅಂದರೆ ಏನು ಕೃಷಿಕರಿಗೆ ಒಂದು ಸಮಸ್ಯೆ ಇದೆ ಅದನ್ನು ನಿವಾರಿಸಲಿಕ್ಕೋಸ್ಕರ ಸೊ ಇದೊಂದು ಡ್ರೈಯರ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಂದು ಹರೀಶ್ ಕುಂಜತ್ತಾಯ ಅಂತ. ನಾನು ಇಲ್ಲಿ ಬಿಸ್ನೆಸ್ ಮಾಡಿಕೊಂಡಿದ್ದೇನೆ ಕಾವಿನಲ್ಲಿ. ಕಾವು ಬ್ಯಾಂಕ್ ಆಫ್ ಬರೋಡದ ಕೆಳಗಡೆ ನಮ್ಮ ಶಾಪ್ ಎಲ್ಲ ಇದೆ. ಸ್ವಸ್ತಿಕ್ ಅಂತ ಹೆಸರು? ಸ್ವಸ್ತಿಕ್ ಅಂತ ಹೆಸರು. ಅದು ಅಂಗಡಿಯನ್ನು, ಜೀನ್ಸ್ ಅಂಗಡಿಯನ್ನು ನಡೆಸಿಕೊಂಡಿದ್ದೇನೆ. ಅದರ ಜೊತೆಗೆ ಕೃಷಿಕನಾಗಿ ಕೂಡ ಇದ್ದೇನೆ. ಈ ಮೊದಲು ಸೋಲಾರ್ ಡ್ರೈಯರ್ ಇತ್ತ ನಿಮ್ಮ ಹತ್ರ? ನಮ್ಮಲ್ಲಿ ಸಾಂಪ್ರದಾಯಿಕವಾದಂಥ ಈ ಯಾವುದು ನಮ್ಮ ಅಡಿಕೆ ಮರದ ಸಲಿಕೆಯಿಂದ ಮಾಡಿದಂಥದ್ದು ಇತ್ತು. ಇದರಲ್ಲೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಅಂತೇಳಿ ಈಗಿನ ಲೇಬರ್ ಎಲ್ಲ ಸಿಗುವುದಿಲ್ಲ. ಇಂಥೆಲ್ಲ ಕಷ್ಟಗಳನ್ನು ನೋಡಿಕೊಂಡು ನಾವೀಗ ಹೊಸದಕ್ಕೆ ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಅಂದರೆ ಆ ಗೂಡು ನಿಮಗೆ ಎಷ್ಟು ವರ್ಷ ಬರ್ತಾ ಇತ್ತು? ಅದು ಹೆಚ್ಚು ಕಮ್ಮಿ ಒಂದು 2-3 ವರ್ಷಗಳಲ್ಲಿ ಅದರಲ್ಲಿ ಏನಾದರೂ ಒಂದು ಸಮಸ್ಯೆಗಳಾಗ್ತಿತ್ತು. ಬಳ್ಳಿಗೆ ತುಂಡಾಗೋದು ಅಥವಾ ಈ ಸಲಿಕೆ ತುಂಡಾಗೋದು ಇಂಥದ್ದೆಲ್ಲ ಇತ್ತು. ಆಮೇಲೆ UPVC ಪೈಪಲ್ಲೂ ಮಾಡಿದೆ, ಅದು ಕೂಡ ಹಾಗೆ ಬೆಂಡ್ ಆಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳಿತ್ತು. ಅದನ್ನೆಲ್ಲ ಹೋಲಿಸಿ ಆಗುವಾಗ ಇದು ತುಂಬ ಅನುಕೂಲ ಅಂತ ಕಂಡಿತ್ತು, ಹಾಗೆ ಇದನ್ನು ಮಾಡುವ ಅಂತ. ಈ ಗೂಡು ಮಾಡಬೇಕು ಅಂತ ಎಷ್ಟು ಸಮಯಗಳಿಂದ ನೀವೊಂದು ಯೋಚನೆ ಮಾಡ್ತಾ ಇದ್ದೀರಿ? ಅಂದರೆ ಯಾವ ಶೇಪ್, ಈಗ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಗೂಡು ಇರ್ತದಲ್ಲ? ಹೌದು, ರೌಂಡಲ್ಲಿ ಇರ್ತದೆ, ಈ ಥರ ಒಂದು. ಅಂದರೆ ಇದೊಂದು ಎ ಶೇಪ್ ಅಂತ ಇದಕ್ಕೆ ಹೇಳ್ತೇವೆ. ಹೌದು. ಸೊ ಎ ಶೇಪಿನ ಗೂಡು ಆಗಬೇಕು ಅಂತ ನಿಮಗೆ ಹೇಗೆ ಅದು ಐಡಿಯಾ ಬಂದದ್ದು? ಆ್ಯಕ್ಚುಲಿ ಇದರಲ್ಲಿ ಏನು ಅಂದರೆ ಮೇಂಟೆನೆನ್ಸ್ ಎಲ್ಲ ತುಂಬ ಕಡಿಮೆ ಅಂತ ನನಗೆ ಕಂಡಿತ್ತು. ಬೇಗ ಟೈಪ್ ಇದೆಲ್ಲ ನಾನು ಕೂಡ ನೋಡಿದ್ದೇನೆ, ತುಂಬ ಮಾಡಿದವಾಗೆಲ್ಲ ಇದ್ದಾಗೆ. ನನಗೆ ಇದೆಲ್ಲ ಅದು ಹೆಚ್ಚು ಏನು ಕಾಸ್ಟ್ ವೈಸ್ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಆಮೇಲೆ ಇದು ಬಾಳಿಕೆ ಜಾಸ್ತಿ ಅಂತ ಕಾಣ್ತದೆ. ಯಾಕೆಂದರೆ ಇದರಲ್ಲಿ ಶೀಟ್ಗಳು ಎಲ್ಲ ಕಡೆಗೆ ಟಚ್ ಆಗೋದಿಲ್ಲ ಕಬ್ಬಿಣಕ್ಕೆ, ಅದು ಹಾರ್ಡಾಗುವಂಥದ್ದು ಸ್ವಲ್ಪ ಕಡಿಮೆ ಅಂತ ನನ್ನ ಅನಿಸಿಕೆ. ಇದು ಗೂಡಿನ ವಿಸ್ತೀರ್ಣ ಎಷ್ಟುಂಟು? ವಿಸ್ತೀರ್ಣ ಬಂದು 45 ಫೀಟ್ ಉದ್ದ, 24 ಫೀಟ್ ಅಗಲ ಇದೆ. ಎತ್ತರ? ಎತ್ತರ ಸಾಮಾನ್ಯ ಮಧ್ಯದ ಭಾಗದಲ್ಲಿ ಒಂದು 9-10 ಫೀಟ್ ಕೂಡ ಉಂಟು, ಅಷ್ಟು ಹೈಟಲ್ಲೇ ಉಂಟು. ಒಳಗಡೆ ಹೋಗೋದಕ್ಕೆ ಏನು ಸಮಸ್ಯೆ ಇಲ್ಲ, ಗೋಣಿಗಳನ್ನೆಲ್ಲ ಎತ್ತಿಕೊಂಡು ಹೋಗೋದಕ್ಕೂ ಯಾವುದೇ ಸಮಸ್ಯೆಗಳಿಲ್ಲ. ಸೈಡಲ್ಲಿ ಕೂಡ ಹಾಗೆ ನಾವು ಒಬ್ಬರು ನಡ್ಕೊಂಡು ಹೋಗುವಷ್ಟು ಉಂಟು, 5.5 ತನಕ. ಈಗ ನಾನೇ ನಡ್ಕೊಂಡು ಹೋದರೆ ಒಳಗಡೆ ಏನು ಟಚ್ ಆಗೋದಿಲ್ಲ, ಅಷ್ಟು ತನಕ ಹೈಟ್ ಉಂಟಲ್ಲಿ. ಅಂದರೆ ಮೇಯ್ನಾಗಿ ಈ ಗೂಡು ನಿಮಗೆ ಯಾವ ಉದ್ದೇಶಕ್ಕೋಸ್ಕರ? ಆ್ಯಕ್ಚುಲಿ ಇದು ನಮಗೆ ಈ ಮಳೆಗಾಲದಲ್ಲಿ ನಮಗೆ ತುಂಬ ಯೂಸ್ ಆಗೋದು, ಸ್ಕ್ರ್ಯಾಪ್ ಹಾಕಲಿಕ್ಕೆ ಕೂಡ ಯೂಸ್ ಆಗ್ತದೆ. ಆಮೇಲೆ ಅಡಿಕೆಗಳು ಸ್ವಲ್ಪ ಬಿದ್ದಂಥದನ್ನೆಲ್ಲ ಹಾಕೊಳ್ಳಿಕ್ಕೆ ಆಗ್ತದೆ. ಮತ್ತು ಈಗ ಹೇಗೆ ಅಂದರೆ ಮಳೆ ನಮಗೆ ಸಾಮಾನ್ಯ ಡಿಸೆಂಬರ್ ತನಕ ಕೂಡ ಮಳೆ ಬಾಗುವ ಕಾರಣ ನಮಗಿದು ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ. ಮತ್ತು ನಿಮ್ಮಲ್ಲಿ ಕೃಷಿ ಯಾವುದೆಲ್ಲ ಉಂಟು? ಅಡಿಕೆ ಮಾತ್ರ ಅಥವಾ ಬೇರೆ ಇನ್ನಿತರ ಯಾವುದು? ನಾವು ಅಡಿಕೆ, ಗೇವು ಕೃಷಿ, ಕಾಳುಮೆಣಸು, ಕೊಕ್ಕೋ
ಈ ತರ ಎಲ್ಲ ಕೃಷಿಗಳು ಎಲ್ಲದಕ್ಕೂ ಇದು ಉಪಯೋಗ ಆಗ್ತದೆ. ಹೌದು ಹೌದು ಗುಡ್ ಉಪಯೋಗ. ರಬ್ಬರಿಗೆ ಇದು ಯಾವ ತರ ಉಪಯೋಗ ಆಗ್ತದೆ? ರಬ್ಬರ್ನ ಸ್ಕ್ರಾಪ್ ಹಾಕ್ಲಿಕ್ಕೆ, ಆಮೇಲೆ ಶೀಟ್ ಅನ್ನು ಕೂಡ ಸಾಧ್ಯದಲ್ಲಿ ಒಣಗಿಸ್ಲಿಕ್ಕೆ ಕೂಡ ಆಗ್ತದೆ. ಆಗ್ತದೆ. ಇದು ಈ ಜಾಗ ಇದಕ್ಕಿಂತಲೇ ಬೇರೆ ನೀವು ರೆಡಿ ಮಾಡಿರೋದಾ ಅಥವಾ ಮೊದ್ಲಿಂದಲೇ ಇದೇ ಜಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದನ್ನ ಅಲ್ಲಿ ಅದ ಸ್ಟ್ರಕ್ಚರ್ ಏನಿತ್ತು ಅದೆಲ್ಲ ಮಾಡಿ ಇತ್ತು, ಅಲ್ಲಿಗೆ ನಾವು ಇದನ್ನ ಒಂದು ಮಾಡಿರೋದಷ್ಟೇ, ಅಪ್ಗ್ರೇಡ್ ಮಾಡಿದ್ದು. ಅಂದ್ರೆ ಇದರಲ್ಲಿ ಕೆಲಸದಲ್ಲಿ ಈಗ ಒಂದು ಸೋಲಾರ್ ಗೂಡು ಅಂತ ನೋಡ್ತಾ ಇದ್ದೇವೆ. ಇದರಲ್ಲಿ ಒಂದು ಎಷ್ಟು ಟೈಪ್ನ ಕೆಲಸ ಉಂಟು? ಅಂದ್ರೆ ಫೌಂಡೇಶನ್ ಈಗ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಹೌದು, ನಾವು ಇದಕ್ಕೆ ಏನು ಮನೆಗೆ ನಾವು ಏನು ಫೌಂಡೇಶನ್ ಹಾಕ್ತೇವೆ ಅದೇ ರೀತಿಯಲ್ಲಿ ನಾವು ಏನು ಐಮೂಲೆಗಳನ್ನು ಕೂಡ ತೆಗೆದು ಅದಕ್ಕೆ ಒಂದು ಕಲ್ಲು ಕಟ್ಟಿ ಅದಕ್ಕೆ ಸಾಗಣೆಯನ್ನು ಕೂಡ ಮಾಡಿ. ಈ ಮಳೆಗಾಲದಲ್ಲಿ ಮಾಯಿಶ್ಚರ್ ಬರ್ತದೆ ಇಲ್ಲಿ ನಮ್ಮದು ಸ್ವಲ್ಪ ಮಣ್ಣಿನಲ್ಲಿ, ಮಳೆಗಾಲದಲ್ಲಿ ಜಾಸ್ತಿ ಇದು ಮಾಯಿಶ್ಚರ್ ಬರುವ ಕಾರಣ ನಾವು ಅದಕ್ಕೆ ಸಾಗಣೆ ಕೂಡ ಮಾಡಿ ಒಮ್ಮೆ ಮಾಡುವಾಗಲೇ ಎಲ್ಲ ಕೆಲಸಗಳನ್ನು ಫಿನಿಶ್ ಆಗಿ ಮಾಡಿದ್ದೇವೆ. ಅಂದರೆ ಮತ್ತೆ ಕೂಡ ಅದರಲ್ಲಿ ಯಾವುದೇ ಮುಟ್ಲಿಕ್ಕೆ ಸಿಗಬಾರ್ದು, ಇನ್ನೊಂದು 10 ವರ್ಷದ ಮಟ್ಟಿಗೆ ಅದು ಯೂಸ್ ಆಗಬೇಕು ಅಂತ ಹೇಳುವಂಥ ಉದ್ದೇಶ. ಒಂದು ಸಮಯ ಹೋದ್ದು ಕೂಡ ಪ್ಲಾಸ್ಟಿಕ್ ಹಂಚೆ ಬದಲು ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಅಲ್ಲದೆ ಮತ್ತೆ ಏನಿದ್ರೆ ಕೆಲಸ ಇಲ್ಲ ಅಂತ ಅನ್ನಿಸ್ತದೆ. ನೆಲದ ಲೆವೆಲಿಗಿಂತ ಕೆಳಗೆ ಎಷ್ಟು ಅಂದ್ರೆ ಕಲ್ಲುಂಟು? ಎಷ್ಟು ಸಾಲು ಕಲ್ಲುಂಟು? ಒಟ್ಟು 4 ಸಾಲು ಕಲ್ಲು ಕಟ್ಟಿ ಅದಕ್ಕೆ ಸಾಗಣೆಯನ್ನು ಮಾಡಿದ್ದೇವೆ. 2 ಸಾಲಿಗೆ ಸಾಗಣೆ ಮಾಡಿದ್ದೇವೆ, 1 ಸಾಲು ಕೆಳಗಡೆ ಇದೆ, 1 ಸಾಲು ಮಿಡ್ಲಲ್ಲಿ ಇದೆ. ಈಗ ನಾರ್ಮಲ್ ಆಗಿ ಸಾರಣೆ ಮಾಡುದು ನಾವು ನೋಡುವಾಗ ಯಾರು ಸಾರಣೆ ಮಾಡುದಿಲ್ಲ, ನೀವು ಸಾರಣೆ ಮಾಡಿದಿರಿ. ಇದು ಉದ್ದೇಶ ಅಂತ ನಾನು ಹೇಳಿದೆಲ್ಲ, ಮಾಯಿಶ್ಚರ್ ಇದು ನಮ್ಮ ಈ ಮಣ್ಣಿನಲ್ಲಿ ಏನಾಗ್ತದೆ ಅಂದ್ರೆ ಮಳೆಗಾಲದಲ್ಲಿ ನೀರು ಹೂಜುವಂಥ ಜಾಗಗಳಿದೆಲ್ಲ, ಇಲ್ಲಿ ಸಮಸ್ಯೆ ಬರಬಾರ್ದು ಅಂತ ಹೇಳುವಂಥ ಉದ್ದೇಶದಲ್ಲಿ 1 ಫೀಟಿನಷ್ಟು ಮಣ್ಣನ್ನು ಒಳಗೆ ತುಂಬಿಸಿ ಆಮೇಲೆ ಈ ಅಡಿಕೆಯನ್ನು ಒಣಗಿಸ್ಲಿಕ್ಕೆ ಹಾಕುವಂತ ನಮ್ಮ ಪ್ಲಾನ್. ಬರೀ ಕಲ್ಲಾದ್ರೆ ಕಲ್ಲಲ್ಲಿ ನೀರು ಪಾಸ್ ಆಗ್ತದೆ, ಪಾಸ್ ಆಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇದೊಂದು ಡಬಲ್ ಪ್ರೊಟೆಕ್ಷನ್ ಅಂತೇಳಿ ಹೇಳ್ಬೋದು. ಅಂದ್ರೆ ಗೂಡಿನ ಒಳಗಡೆ ಏನಾದ್ರು ಸಿಮೆಂಟ್ ನೆಲ ಅಥವಾ ಏನಾದ್ರು ಈ ತರ ಉಂಟಾ? ಇಲ್ಲ, ಅದೇನಿಲ್ಲ. ಮಣ್ಣಿನಲ್ಲಿ ಆ ಅಡಿಕೆ ಒಣಗ್ಲಿಕ್ಕೆ ಏನ್ ಬೇಕು ಅಂದ್ರೆ ಮಣ್ಣನ್ನೇ ಡಿಪೆಂಡ್ ಆಗಿ ಅದು ಮಾಯಿಶ್ಚರ್ ಎಲ್ಲ ಒಳಗೆ ಹೋಗ್ಬೇಕು. ನಾವೇನು ಸಾಗಣೆ ಮಾಡಿದ್ದೇವೆ ಅಲ್ಲಿ ಮಾಯಿಶ್ಚರ್ ಏನು ಒಳಗೆ ಹೋಗುದಿಲ್ಲ, ಅದು ಮತ್ತು ಕೂಡ ಹೊರಗಡೆ ಬಂದು ಮೇಲೆ ಶೀಟಲ್ಲಿ ಇರ್ತದೆ, ಅದು ಪುನಃ ರೀಸೈಕಲ್ ಆಗಿ ಕೆಳಗೆ ಬಿದ್ದು ಮೇಲೆ ಬಿದ್ದು ಹೀಗೆ ಆಗ್ತಾ ಇರ್ತದೆ. ಸೊ ಅಲ್ಲಿ ನಾವು ಒಂದು ವೆಂಟಿಲೇಟರ್ ನೋಡ್ತಾ ಇದ್ದೇವೆ. ಸೊ ಅದು ಕೂಡ ಹೇಗೆ ಉಪಯೋಗ ಆಗ್ತದೆ? ಅದು ಈ ಹೊರಗಿನ ವಾತಾವರಣಕ್ಕೆ ನಮ್ಮ ಒಳಗಡೆ ಹೊಂದಿಕೊಳ್ಬೇಕು ಅಂತೇಳಿ ಆದರೆ ಸ್ವಲ್ಪ ಮಾಯಿಶ್ಚರ್ ಏನು ಇದು ಅಡಿಕೆಯಲ್ಲಿ ಪಸೆ ಅಂತೇಳಿ ಹೇಳ್ತೇವಲ್ಲ, ಅದು ಹೊರಗಡೆ ಹೋಗ್ಬೇಕು ಅಂತೇಳಿ ಆದರೆ ಅಂಥ ವೆಂಟಿಲೇಟರ್ಸ್ ಸ್ವಲ್ಪ ಬೇಕಾಗ್ತದೆ. ಅಷ್ಟಕ್ಕೆ ತಕ್ಕ ಸಣ್ಣ ಒಂದು ವೆಂಟಿಲೇಟರ್ ಒಂದು 4 ಫೀಟ್ 2 ಫೀಟ್ ಅಷ್ಟೇ ಕೊಟ್ಟಿದ್ದೇವೆ ಅಷ್ಟೇ. ಅಂದ್ರೆ ಒಳಗೆ ಮತ್ತು ಹೊರಗೆ ಗಾಳಿ ಸಂಚಾರ ಯಥೇಚ್ಛವಾಗಿ ಆಗ್ತಾ ಇದ್ರೆ ಹೌದು, ಒಳಗಡೆ ಏನಾದ್ರು ನೀರಿನ ಅಂಶ ಇದ್ರೆ ಅದು ಹೊರಗೆ ಹೋಗ್ತದೆ. ಫುಲ್ ಟೈಟ್ ಬಂದಾಗಿದ್ರೆ ನೀರು ಅಲ್ಲೇ ಇರ್ತದೆ, ಹೊರಗೆ ಹೋಗುದಿಲ್ಲ ಹಾಗೆ ಆಗ್ತದೆ. ಅಡಿಕೆ ಮೇಲೆ ಅದೇ ನೀರು ಬಿದ್ದರೆ ಅದು ಮತ್ತೆ ಕ್ರಮವಾಗಿ ಹಾಳಾಗ್ತದೆ. ಹೌದು. ಮತ್ತೆ ಮಳೆಗಾಲದಲ್ಲಿ ನೀರು ಒಳಗೆ ಬೀಳುವ ಸಾಧ್ಯತೆ ಇರ್ಬೋದು ಇದರಲ್ಲಿ? ಸಾಧ್ಯತೆ 1% ಎಲ್ಲ ಇರ್ಬೋದು ಅಷ್ಟೇ. ಈ ಮಳೆಯಲ್ಲಿ ತುಂಬಾ ಗಾಳಿ ಮಳೆ ಬಂದಾಗ ಸ್ವಲ್ಪ ಬಂದಿತ್ತು, ಏನು ಹೆಚ್ಚು ಬಂದು ಕೂಡ 1 ಲೀಟರ್ 2 ಲೀಟರ್ ಒಳಗೆ ನೀರು ಹೋಗ್ಬೋದು. ಆ ಟೈಮಲ್ಲಿ ನಮ್ಮಲ್ಲಿ ತುಂಬಾ ಅಡಿಕೆ ಇರೋದಿಲ್ಲಲ್ಲ, ಹಾಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಪ್ಲಾಸ್ಟಿಕ್ಗಳನ್ನು ಹೊದಿಕೆ ಒಂದು ಹಾಕೊಂಡ್ರೆ ಆಯ್ತಷ್ಟೇ. ಈಗ ಇದರಲ್ಲಿ ಮಣ್ಣಿನ ಕೆಲಸ ಎಷ್ಟಾಗಿದೆ ಅಂದ್ರೆ ಒಂದು ಫೌಂಡೇಶನ್ ಮಾಡುದಂದ್ರೆ ಅದಕ್ಕೆ ನಾವು ತುಂಬಾ ಮಣ್ಣು ಹಾಕ್ತೇವೆ. ಇದರಲ್ಲಿ ಹಿಂದ್ಗಡೆ ಎಲ್ಲ ಸ್ವಲ್ಪ ಕಣಿಗಳನ್ನು ಅಗಲವಾಗಿ ಮಾಡಿ ಅಲ್ಲೇ ಇದ್ದ ಮಣ್ಣುಗಳನ್ನೆಲ್ಲ ತುಂಬಿಸಿ ಸಾಧಾರಣ ಒಂದು 2 ಲೋಡ್ನಷ್ಟು ಮಣ್ಣು ಔಟ್ಸೈಡ್ ಇತ್ತು, ಅದನ್ನೇ ತೆಗೆದು ಇದಕ್ಕೆ ಹಾಕಿ ಒಂದು ಲೆವೆಲ್ ಮಾಡಿದ್ದೇವೆ. ಮಾಡಿ ಅದಕ್ಕೆ ಏನು ಸುತ್ತಲೂ ಫೌಂಡೇಶನ್ ಮಾಡಿ ಅದಕ್ಕೆ ಒಂದು ಸಾಗಣೆ ಎಲ್ಲ ಮಾಡಿದ್ದೇವೆ. ಅದು ಮಣ್ಣನ್ನು ನೀವು ಟೈಟ್ ಮಾಡಬೇಕಲ್ಲ, ಡೋಸಿಂಗ್ ಈ ತರ ಏನೋ? ಡೋಸಿಂಗ್ ಅಲ್ಲ, ಏನೋ ಅದೊಂದು ಇದು ಹೊಡೆದು ಮ್ಯಾನ್ಯಲ್ ಅಲ್ಲಿ ಅದನ್ನು ಹೊಡೆದು ಟೈಟ್ ಮಾಡಿ ಮಾಡಿದ್ದು. ಕಲಸಿ ಮಣ್ಣನ್ನೆಲ್ಲ ನೀರಲ್ಲಿ ಕಲಸಿ ಅದನ್ನು ಗಟ್ಟಿ ಮಾಡಿ ಗುದ್ದಿ ಟೈಟ್ ಮಾಡಿ ಟೈಟ್ ಆಗ್ತದೆ ಅಷ್ಟೇ. ಮತ್ತೆ ಕಾಸ್ಟ್ ವೈಸ್ ಅಂದ್ರೆ ಯಾವ ತರ ಅಂತ, ಎಷ್ಟು ನಿಮ್ಮ ಒಂದು ಪ್ಲಾನಿಂಗ್ ಈ ತರ ಅಂತ ಇರ್ತದೆ? ನಮ್ಮ 10 ವರ್ಕಲ್ಲಿ ಸ್ವಲ್ಪ ನನಗೇನು ತುಂಬ ಏನು ಅಸಲು ಬೀಳಿಲ್ಲ, ಯಾಕೆಂದರೆ ಮೊದಲೇ ಅಲ್ಲಿ ಸ್ವಲ್ಪ ಕೆಲಸ ಆಗಿತ್ತು, ಸ್ವಲ್ಪ ಮಣ್ಣು ಫಿಲ್ ಮಾಡಿದಂಥ ಕೆಲಸ. ಅದು ಬಿಟ್ಟರೆ ಮತ್ತೆ ಕಲ್ಲು ಕಟ್ಟಿ ಸಾಗಣೆ ಮಾಡುವಂಥದ್ದು ನಾವೊಂದು ಅದಕ್ಕೆ ಒಂದು ಇಷ್ಟು ಅಂತ ಒಂದು ಬಜೆಟ್ ಅಂತ ಮಾಡಿದ್ದೆವು, ಅದು ಒಳಗೆ ಆಗಿದೆ. ಅದಕ್ಕಿಂತ ಜಾಸ್ತಿಯನ್ನು ನನಗೆ ಆದಾಗೆ ಇಲ್ಲ. ನಿಮ್ಮ ಅಂದಾಜು ರೇಟ್ನ ಒಳಗೆ ಆಗಿದೆ. ಈ ಕೆಲಸ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ? ಖಂಡಿತ ಖಂಡಿತ. ನಾವು ತುಂಬಾ ಕಡೆ ಈ ಕೆಲಸಗಳನ್ನು ಮಾಡುವುದನ್ನು ಕೂಡ ನಾವು ನೋಡಿದ್ದೇವೆ, ನೋಡಿ ನಮಗೆ ಇವಾಗ ಮಾಡುವಂಥದ್ದು ಇಷ್ಟ ಆಯ್ತು. ಅದಕ್ಕೋಸ್ಕರ ಇವ್ರನ್ನ ನಾವು ಮೀಟ್ ಆಗಿ ಇದಕ್ಕೆ ಎಷ್ಟು ಸ್ಕ್ವೇರ್ ಫೀಟಿಗೆ ಏನು ಅಂತ ಹೇಳುವಂಥದ್ದೆಲ್ಲ ಕೇಳಿ ನಾವು ಮಾಡಿರುವಂಥದ್ದು. ಇವರ ಹೆಸರು ಹೇಗೆ? ರವಿರಾಜ್ ಅಂತ. ರವಿರಾಜ್. ಇವರ ಶಾಪ್ ಕೂಡ ಕಾವಲ್ಲಿ ಇರೋದು? ಇವರು ಕಾವಿನಲ್ಲಿ ಶಾಪ್ ಮಾಡಿಕೊಂಡಿದ್ದಾರೆ, ತುಂಬಾ ಕಡೆ ಇಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಟೈಪ್ನ ಕೆಲಸ ಮಾಡ್ತಾ ಇರ್ತಾರಂತಲ್ಲ ಇದರಲ್ಲಿ? ಹೌದು, ಇದರಲ್ಲಿ ತುಂಬಾ ಚೇಂಜಸ್. ಹೇಗೆ ಅಂತ ಹೇಳಿದ್ರೆ ಸೈಡಲ್ಲಿ ಇದು ಮೇಲೆ ಟಾಪಲ್ಲಿ ಸ್ವಲ್ಪ ಓಪನ್ ಕೊಟ್ಟು ಅಲ್ಲೇ ವೆಂಟಿಲೇಟರ್ ಕೊಟ್ಟದ್ದಂತೂ ಕೂಡ ಉಂಟು. ಇವತ್ತು ತುಂಬ ಟೈಪಲ್ಲಿ ಮಾಡಿದ್ದಾರೆ. ಇದು ಕಾಸ್ಟ್ ವೈಸ್ ಬಂದು ನಾವು ಅಲ್ಲಿ ಮಾತಾಡಿದಾಗೆ 90 ರೂಪಾಯಿ ಸ್ಕ್ವೇರ್ ಫೀಟಿಗೆ ಅಂತ ಹೇಳಿದ್ದಾರೆ. ಅದೇ ಕಾಸ್ಟಲ್ಲಿ ಸಾಮಾನ್ಯ ಇದು 1100 ಸ್ಕ್ವೇರ್ ಫೀಟ್ನ ಒಳಗೆ ಆಗ್ತದೆ. ಅಂದಾಜಿಗೆ ಎಲ್ಲ ಫ್ಯಾಬ್ರಿಕೇಶನ್ ಎಲ್ಲ ಅವರದ್ದೇ ಎಲ್ಲ ವರ್ಕ್ ಫಿನಿಶ್ ಮಾಡಿ ಪೇಂಟ್ ಕೂಡ ಮಾಡಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಕಬ್ಬಿಣಕ್ಕೆ ಕೂಡ ಪೈಂಟ್ ಕೊಟ್ಟಿದ್ದಾರೆ? ಕಬ್ಬಿಣಕ್ಕೂ ಪೈಂಟ್ ಕೊಟ್ಟಿದ್ದಾರೆ, ಡಬಲ್ ಕೋಟ್ ಪೈಂಟ್ ಕೊಟ್ಟು ಅದನ್ನು ಮಾಡಿರ್ತಾರೆ. ಮತ್ತೆ ಈ ಬಿಸಿಲಿಗೆ ಟರ್ಪಲ್ ಏನಾದರೂ ಮೆಲ್ಟ್ ಆಗುದಿಲ್ವಾ ಕಬ್ಬಿಣಕ್ಕೆ?
ಅದು ಗೇಜ್ ನಿಮಗೆ ಜಾಸ್ತಿ ಇದ್ದ ಕಾರಣ ಆಗಲಿಕ್ಕಿಲ್ಲ ಅಂತ ಅನಿಸಿಕೆ. ಅದಕ್ಕೆ ಬೇಕಾಗಿ ಮೇಲ್ಗಡೆಯಿಂದ ಅವು ಈ ಏನು ವೀಡ್ ಮ್ಯಾಟ್ ಇದೆಲ್ಲ ಆ ಟೈಪ್ ಇದನ್ನು ಅದಕ್ಕೆ ಸುತ್ತಿ ಇದು ಮಾಡಿದಾಗ ಹೀಟ್ ಆಗದಾಗೆ ಹೀಟ್ ಪ್ರೊಟೆಕ್ಷನ್ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಈಗ ನಾವು ನೋಡ್ತಾ ಇರುವ ಹಾಗೆ 2 ಟೈಪ್ನ ಕೆಲಸ ಉಂಟು. ಒಂದು ಫೌಂಡೇಶನ್ ಕೆಲಸ, ಇನ್ನೊಂದು ಫ್ಯಾಬ್ರಿಕೇಶನ್, ಒಂದು ಸೋಲಾರ್ ಗೂಡಿನ ಕೆಲಸ. ಸೊ ನಿಮ್ಗೆ ಒಂದು ಅಂದಾಜು ಫೌಂಡೇಶನ್ ಒಂದು ಎಷ್ಟು ಬಿದ್ದಿರ್ಬೋದು ಅದಕ್ಕೆ? ಮತ್ತೆ ಸಾಮಾನ್ಯ ಒಂದು ಕಲ್ಲು ಆಮೇಲೆ ಲೇಬರ್ ಎಲ್ಲ ಆಗುವಾಗ ಸರ್ ನಾನು 15-18 ಸಾವಿರ ಟೋಟಲ್ JCB ಎಲ್ಲ ಸೇರಿ ಅಷ್ಟಾಗಿರ್ಬೋದು ಫೌಂಡೇಶನ್ನ ಕೆಲಸ. ಗೂಡಿಗೆ ಒಂದು ಅಂದಾಜು ಅದೇ ನಾನು 90 ರೂಪಾಯಿ ಹೇಳಿದೆ ಎಲ್ಲ ಸ್ಕ್ವೇರ್ ಫೀಟಿಗೆ. ಅದು ಅಂದಾಜಲ್ಲಿ ಒಂದು 90,000 ಅಂದಾಜು. ಅದು 1,10,000 ನನಗೆ ಈ ಎಲ್ಲ ಕೆಲಸಗಳು ಕೂಡ ಫಿನಿಶ್ ಆಗಿದೆ. ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು, ಎಲ್ಲ ಫಿನಿಶ್ಡ್ ವರ್ಕ್. ಈಗ ಇಲ್ಲಿ ನಾವು ನೋಡ್ತಾ ಇರುವ ಹಾಗೇನೆ ಒಂದು ಬಾವಿ, ಕೂಯಲ್ ಅಂತ ಹೇಳ್ತೇವೆ ನಮ್ಮ ತುಳುವಲ್ಲಿ. ಬಾವಿಗೆ ಏನು ಬೀಳದಾಗಿ ಕಬ್ಬಿಣದ ಒಂದು ಮೆಶ್ ಹಾಕಿ ಅದಕ್ಕೆ ಕವರ್ ಮಾಡ್ತಾ ಇದ್ದೀರಿ. ಏನೋ ಕಸ ಕಡ್ಡಿ ಬೀಳದ ಹಾಗೆ, ಮತ್ತೆ ನಾವಿಲ್ಲಿ ಹತ್ತದಲ್ಲಿ ಇರೋದಿಲ್ಲಲ್ಲ, ಹಾಗೆಲ್ಲ ಆಗುವಾಗ ಸ್ವಲ್ಪ ಸಮಸ್ಯೆ ಏನಾದ್ರು ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಅದನ್ನು ಹಾಕಿ ಒಂದು ಕ್ಲೋಸ್ ಮಾಡಿ ಬೀಗ ಹಾಕಿಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲ. ಅದೇ ಈಗ ಮಳೆಗಾಲದಲ್ಲೆಲ್ಲ ಬೇಸಿಗೆಲ್ಲ ಕಸ ಬೀಳುವುದಕ್ಕೆ ಕೂಡ ಅದ ಮೇಲಿಂದ ಒಂದು ಶೇಡ್ ನಟ್ ಎಲ್ಲ ಹಾಕಿಬಿಟ್ರೆ ಮತ್ತೆ ಏನು ಸಮಸ್ಯೆಯೂ ಇಲ್ಲ. ಹಾಗೊಂದು ಮಾಡುವಂತ ಒಂದು ಕ್ಯಾಪ್ ಮಾಡಿದ ಉದ್ದೇಶ. ಅಂದ್ರೆ ನಾವು ಇಲ್ಲಿ ಇಲ್ಲದೇ ಇದ್ದ ಕಾರಣ ಯಾವ್ದು ಪ್ರಾಯದವಾಗ ಅಥವಾ ಮಕ್ಕಳೆಲ್ಲ ಹೋಗಿ ಆಟ ಆಡಿಕೊಂಡು ಹೋಗುವ ಇನ್ನು ಬೀಳಬಾರ್ದಲ್ಲ ಹೇಳುವಂತ ಉದ್ದೇಶದಲ್ಲಿ ಕೂಡ ಅದನ್ನೊಂದು ಕ್ಯಾಪ್ ಮಾಡಿ ಹಾಕಿ ಹೋಗುವಂತದ್ದು. ಅಂದ್ರೆ ಮನೆಗಿಂತ ಸ್ವಲ್ಪ ಈಚೆಯಲ್ಲಿ ಬಿದ್ದರೆ ಕೂಡ ಗೊತ್ತಾಗ್ಲಿಕ್ಕೆ. ಹೌದು, ಬಾವಿ ಕೂಡ ಸ್ವಲ್ಪ ಆಳದಲ್ಲಿ ಉಂಟು. ಅದೇ ಸೇಫ್ಟಿಗೋಸ್ಕರ ಅದನ್ನು ಮಾಡಿದ್ದೇವೆ. ಇಲ್ಲಿ ನೋಡಿ, ಇದು ಗಟ್ಟಿ ಅಂದ್ರೆ ಇಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಆಗುವ ಕಾರಣ ಇದಕ್ಕೆಲ್ಲ ನಾವು ಏನು ಒಂದು ಸಪೋರ್ಟಿವ್ ಆಗಿ ಒಂದು ಕೊಡಬೇಕು ಅಂತೇಳಿ ಹೇಳಿದ್ದೆ. ಇದನ್ನೆಲ್ಲ ಒಂದು ಎಕ್ಸ್ಟ್ರಾ ಕ್ಲ್ಯಾಂಪ್ಗಳನ್ನು ಕೊಟ್ಟಿದ್ದಾವೆ. ಅದನ್ನು ಇದು ಗಟ್ಟಿಯ ವಿಷಯದಲ್ಲಿ ಏನು ಮಾತಾಡಲಿಕ್ಕಿಲ್ಲ. ಇಲ್ಲಿ ಒಂದು ಸಮಯ ಒಳಗೆ ಗಾಳಿ ನುಗ್ಗಿದ್ದು ಕೂಡ ಏನಾಗುವಂಥ ಸಮಸ್ಯೆ ಇಲ್ಲ ಅಂತೇಳಿ ಕಾಣ್ತದೆ. ಗಟ್ಟಿ ಅಂತ ಹೇಳಿದ್ರೆ ಅದು ಯಾವುದಂದ್ರೆ ಇದು ಇಡೀ ಇದರ ಒಳಗೆ ಗಾಳಿ ಮಳೆಗಾಲದಲ್ಲಿ ತುಂಬಾ ತುಂಬುತ್ತದಲ್ಲ, ಈ ಗಾಳಿ ಬಂದಾಗುವಾಗ ಅದು ಇಡೀ ಇದನ್ನೇ ಎತ್ತಿಕೊಂಡು ಹೋಗ್ಬಾರ್ದಲ್ಲ, ಆ ಉದ್ದೇಶದಲ್ಲಿ ಇದನ್ನೆಲ್ಲ ತುಂಬ ಗಟ್ಟಿ ಮಾಡಿ ಅದಕ್ಕೆ ಒಂದು ಕ್ಲ್ಯಾಂಪ್ಗಳನ್ನು ಹಿಂದಿನ ಬದಿಯಿಂದಲೂ ಮುಂದಿನ ಬದಿಯಿಂದಲೂ ಕೊಟ್ಟು ಅದನ್ನು ಗಟ್ಟಿ ಮಾಡಿ. ಹೆಚ್ಚಿನ ಕಡೆಯಲ್ಲಿ ನೋಡ್ತಾ ಇರ್ತೇವೆ ಗಾಳಿ ಬರುವಾಗ ಗೂಡು ಹಾರಿ ಹೋದಂಥ ಉದಾಹರಣೆಗಳು ಕೂಡ ಉಂಟು. ನಾವು ಮೊದಲು ಸಾಂಪ್ರದಾಯಿಕವಾಗಿ ಮಾಡುವಾಗ ಇದ್ದ ಸಮಸ್ಯೆ ಅದು ದೊಡ್ಡ ಸಮಸ್ಯೆ. ಈ ದೊಡ್ಡ ಗಾಳಿ ಬಂದಾಗುವಾಗ ಇಡೀ ಅದು ಹಾಗೆ ಹೋದ್ದು ಕೂಡ ನನ್ನಲ್ಲಿಯೇ ಆಗಿದೆ, ಒಂದು ಸಲ ಹಾಗೆ ಆಗಿದೆ. ಒಳಗೆ ಏನು ಡೋರ್ ಎಲ್ಲ ಓಪನ್ ಆಯಿತು, ಗಾಳಿ ಒಳಗೆ ತುಂಬಿತ್ತು, ಎಲ್ಲ ಎತ್ತುಕೊಂಡು ಮೇಲೆ ಹೋಗಿದೆ ಶೀಟನ್ನು. ಇದು ಈಗ ನಿಮ್ಮಲ್ಲಿ 2ನೇ ಗೂಡು? ಈಗ ಇದು 3ನೇ ಗೂಡು ಇದೀಗ. 3ನೇ ಗೂಡು ಈಗ. ಇದಕ್ಕಿಂತ ಮೊದಲು ಇನ್ನೊಂದು ಯಾವ ಗೂಡು? ಅದೇ ಸಾಂಪ್ರದಾಯಿಕವಾಗಿ ನಾನು ಹೇಳಿದೆಲ್ಲ ಈ ಅಡಿಕೆ ಸಲಾಕೆಯಿಂದ ಮಾಡಿದಂಥದ್ದು. ಆಮೇಲೆ UPVC ಪೈಪನ್ನು ಕೂಡ ಬೆಂಡ್ ಮಾಡಿದ್ದೇನೆ. ಅದು ಕೂಡ ಅದಕ್ಕಿಂತ ಎಲ್ಲ ಇದೇ ಬೆಟರ್ ಅಂತ ಕಾಣ್ತದೆ. ಅದಕ್ಕೆಲ್ಲ ಲೈಫ್ ಇಲ್ಲ ಹೆಚ್ಚು. ಈಗಿನ ಈ ಲೇಬರ್ ಕಾಸ್ಟ್ ಇರುವ ಕಾರಣ ನಾವು ಇಂಥದಕ್ಕೆಲ್ಲ ಹೋಗುವಂಥದ್ದು ಅನಿವಾರ್ಯ ಈಗ. ಮತ್ತೆ ಒಂದು ಗೂಡು ಮಾಡಿದ್ರೆ ಪ್ರತಿ ವರ್ಷ ಕೂಡ ಅದರ ಹಿಂದೆನೆ ಹೋಗುದು ಅದೊಂದು ದೊಡ್ಡ ರಗಳೆ ವಿಷಯ. ಅದು ಮಾಡಿದ್ರೆ ಒಂದು 5-10 ವರ್ಷ ಬರಬೇಕು. ಈ ಸೋಲಾರ್ ಡ್ರೈಯರ್ನ ಸಿಸ್ಟಮ್ ಬಂದು ಈ ಡ್ರೈಯರಿಗೆ ಎ ಟೈಪ್ ಡ್ರೈಯರ್ ಅಂತ ಕರೀತಾರೆ. ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಬೇರೆ ಬೇರೆ ಶೇಪ್ ಏನೋ ಡ್ರೈಯರ್ಗಳು ಬರ್ತದೆ. ಇದನ್ನು ಎ ಟೈಪ್ ಅಂತ ಕರೀತಾರೆ. ಎ ಟೈಪ್ನ ಅಡ್ವಾಂಟೇಜಸ್ ಏನಂತ ಬಂದರೆ, ಇದರಲ್ಲಿ ಟರ್ಪಲ್ ಬಂದು ಕಬ್ಬಿಣಕ್ಕೆ ಮ್ಯಾಕ್ಸಿಮಮ್ ಟಚ್ ಆಗೋದಿಲ್ಲ. ಅಂದರೆ ಒಂದು ಪಾಯಿಂಟಲ್ಲಿ ಮಾತ್ರ ಟಚ್ ಆಗುವಂಥದ್ದು ಟಾಪಲ್ಲಿ. ಸೊ ಅದಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದರೆ, ಬಂದು ಈ ಗ್ರೀನ್ ಶೇಡ್ ನೆಟ್ ಅಂದರೆ ಬಿಸಿಲಿಗೆ ಹಾಕುವಂತಲೇ ಬರುವಂಥ ನೆಟ್ ಇದೆ. ಸೊ ಅದನ್ನು ಅದಕ್ಕೆ ವೈಂಡ್ ಅಪ್ ಮಾಡಿದ್ದೇವೆ ನಾವು. ಸೊ ಅಲ್ಲಿ ಕೂಡ ಟಚ್ ಆಗೋದಿಲ್ಲ. ಇಲ್ಲಿ ಬಂದು ನೀವು ತುಂಬ ಸೂಕ್ಷ್ಮವಾಗಿ ನೋಡಿದರೆ ಗೊತ್ತಾಗ್ಬೋದು. ನೋಡಿ, ಈ ಟರ್ಪಲಿಗೆ ಮತ್ತು ಕಬ್ಬಿಣಕ್ಕೆ ಆಲ್ಮೋಸ್ಟ್ ಒಂದು ಫಿಂಗರ್ ಹೋಗುವಷ್ಟು ಗ್ಯಾಪ್ ಉಂಟು. ಸೊ ಏನಾಗ್ತದೆ ಅಂತ ಹೇಳಿದರೆ, ಟರ್ಪಲ್ ಯಾವತ್ತೂ ನಿಮಗೆ ಕಬ್ಬಿಣಕ್ಕೆ ಟಚ್ ಆಗೋದಿಲ್ಲ. ಕಬ್ಬಿಣಕ್ಕೆ ಟಚ್ ಆಗದಿದ್ದರೆ ಏನು ಅಂತ ಹೇಳಿದರೆ ಟರ್ಪಲ್ ಹೀಟ್ ಆಗೋದಿಲ್ಲ ಜಾಸ್ತಿ. ಸೊ ಕಬ್ಬಿಣಕ್ಕೆ ಟಚ್ ಆಗಿಕೊಂಡಿದ್ರೆ ಏನಂತ ಹೇಳಿದರೆ ಟರ್ಪಲ್ ಓವರ್ ಹೀಟ್ ಆಗಿ ಸೊ ಅಲ್ಲಿಂದ ಕ್ರ್ಯಾಕ್ ಬೀಳುವಂಥದ್ದು ಅಥವಾ ಹಾರ್ಡ್ ಆಗುವಂಥ ಸಮಸ್ಯೆಗಳು ಎಲ್ಲವೂ ಬರ್ತದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಅಲ್ಲಿ ಅದೊಂದು ಅಡ್ವಾಂಟೇಜಸ್ ಉಂಟು. ಮತ್ತು ರೌಂಡ್ ಟೈಪಲ್ಲಿ ಏನಂತ ಹೇಳಿದರೆ, ಅದು ಈ ರೌಂಡಿನ ಏನು ಸ್ಟ್ರಕ್ಚರ್ ಅಥವಾ ರಾಫ್ಟರ್ ಅಂತ ಏನು ಕರಿತೇವೆ ಅದಕ್ಕೆ ಟಚ್ ಆಗಿಕೊಂಡಿರ್ತದೆ ಅದು ಆಲ್ಮೋಸ್ಟ್. ಈ ಸೋಲಾರನ್ನು ಟೈಟ್ ಮಾಡುವಂಥ ಅಂದರೆ ಟರ್ಪಲನ್ನು ಟೈಟ್ ಮಾಡುವಂಥ ಟೈಮಲ್ಲಿ ಅದರಲ್ಲೇ ಬಂದು ಅದಕ್ಕೆ ಸಪೋರ್ಟ್ ಕೊಡುವಂತಹದ್ದು. ಸೊ ಅಲ್ಲಿ ಟಚ್ ಆಗೋ ಕಾರಣ ಅಲ್ಲಿ ಓವರ್ ಹೀಟ್ ಆಗಿ ಟರ್ಪಲ್ ಲೈಫ್ ಸ್ವಲ್ಪ ಕಮ್ಮಿ ಅಂತ ನಮ್ಮ ಅಭಿಪ್ರಾಯ. ಮತ್ತು ಸೆಕೆಂಡ್ರಿ ಬಂತು, ನೀವು ಇದ್ರಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸ್ಟ್ಯಾಂಡರ್ಡ್ ಹೆವಿ ಗೇಜ್ GI ಪೈಪ್ಗಳನ್ನೇ ಯೂಸ್ ಮಾಡಿರುವಂಥದ್ದು.
ಸೊ ಎಲ್ಲ ಇದು ಒಂದು ರಾಫ್ಟರ್ ಪಿಲ್ಲರ್ಸ್ ಬಂದು ಎಲ್ಲ 7 ಫೀಟಿಗೆ ಒಂದು ಕೊಟ್ಟಿದ್ದೇವೆ. ಸೈಡ್ ಹೈಟ್ ಬಂದು 5 ಫೀಟ್ ಇದೆ. ಸೊ ಸೆಂಟ್ರ್ ಹೈಟ್ ಬಂದು 8.5, ನಿಯರ್ಲಿ ಟಾಪಿಗೆ ಬಂದು 9 ಇದೆ. ಸೊ ಅಲ್ಲಿ ಒಂದು ರಾಫ್ಟರ್ ಟು ರಾಫ್ಟರ್ ಒಂದು ಸಪೋರ್ಟ್ ಹಾಕಿರುವಂಥ ಕಾರಣ ಅಲ್ಲಿ ಒಂದು 8.25-9 ಫೀಟಿನವರೆಗೆ ಸಪೋರ್ಟ್ ಸಿಗ್ತದೆ, ನಿಮಗೆ ಪ್ಯಾಸೇಜ್ ಸಿಗ್ತದೆ. ಸೊ ಏನೇ ಒಂದು ನೀವು ಅಡಿಕೆ ಅಥವಾ ಏನೋ ಒಂದು ಗೋಣಿಗಳನ್ನು ತಗೊಂಡು ಹೋಗೋದಾದ್ರೂ ನಡುವಲ್ಲಿ ಯಾವುದು ಟಚ್ ಆಗೋದಿಲ್ಲ. ಸೊ ಅದು ಒಂದು ನಿಮಗೆ ಇದರಲ್ಲಿ ಹೆಲ್ಪ್ಫುಲ್ ಆಗಿರ್ತದೆ. ಸೊ ಈ ಡ್ರೈಯರ್ ಒಂದು ನಾವು ಲಾಕ್ ಮಾಡಿರೋದು, ಅಂದರೆ ಕಸ್ಟಮರ್ ಏನಿದ್ದಾರೆ ಹರೀಶ್ ಕುಂಜತ್ತೆ ಅಂತ ಹೇಳುವರು, ಸೊ ಅವರು ಕಾಂಪೌಂಡ್ ಎಲ್ಲ ಅವರೇ ಕಡೆಯಿಂದಲೇ ಮಾಡಿ ಅದಕ್ಕೆ ಮಣ್ಣು ಎಲ್ಲ ತುಂಬಿಸಿ ಕೊಟ್ಟಿದ್ದಾರೆ ನಮಗೆ. ಆಲ್ಮೋಸ್ಟ್ 1.5 ಫೀಟಿನಷ್ಟು ಮಣ್ಣು ತುಂಬಿಸಿ ಅದನ್ನು ಬಡ್ದು ಲೆವೆಲ್ ಮಾಡಿ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ ಕಸ್ಟಮರ್ ಕೂಡ. ಸೊ ಅವರು ಆದ ನಂತರ ಮಾಡಿದ ನಂತರ ನಾವು ಸ್ಟ್ರಕ್ಚರ್ ಫ್ಯಾಬ್ರಿಕೇಶನ್ ಮಾಡುವಾಗ ನಾವು ಫ್ಯಾಬ್ರಿಕೇಶನ್ನು ನೋಡಿ ಇಲ್ಲಿ ಎಲ್ಲ ನಿಮಗೆ ಕಾಣ್ತಾ ಇರ್ಬೋದು, ಕಂಬಿ ಅಂದರೆ ರಾಡ್ ಹೊಡೆದು ಸ್ಟ್ರಕ್ಚರ್ ಮತ್ತು ನಮ್ಮ ಕಾಂಪೌಂಡು ಅದಕ್ಕೆ ಲಾಕ್ ಆಗುವಾಗೆ ಮಾಡಿದ್ದೇವೆ. ಸೊ ಎಂಥದೇ ಗಾಳಿ ಅಥವಾ ಮಳೆ ಎಂತ ಬಂದರೂ ಇದನ್ನು ಹಾರಿ ಹೋಗುವಂಥ ಸಾಧ್ಯತೆ ಇಲ್ಲ. ಎವ್ರಿ 7 ಫೀಟಿಗೆ ಒಂದು ಲಾಕಿಂಗ್ ಆಗಿದೆ. ಸೊ ಹೆವಿ ಗೇಜ್ ಮೆಟೀರಿಯಲ್ಸನ್ನು ಯೂಸ್ ಮಾಡಿರುವಂಥ ಇದರಿಂದ ನಿಮಗೆ ಯಾವುದೇ ಥರ ಇನ್ನದು ಟರ್ಪಲ್ ಲೈಫ್ ಆಗಲಿ ಅಥವಾ ಸ್ಟ್ರಕ್ಚರ್ ಲೈಫ್ ಆಗಲಿ ಏನು ಸಮಸ್ಯೆ ಇಲ್ಲ. ಮತ್ತು ಇನ್ನು ಈ ಸ್ಟ್ರಕ್ಚರ್ ಲೈಫು ಬಂದು ಅರೌಂಡ್ 25 to 30 ಆರ್ ಎಬೋವ್ ಬರುವ ಸಾಧ್ಯತೆ ಕೂಡ ಉಂಟು. ಬಟ್ ಟರ್ಪಲ್ ಲೈಫ್ ಅಂತ ಹೇಳಿದರೆ ಒಂದು ನಿಯರ್ಲಿ 8 to 10 ಇಯರ್ಸ್ ಬರ್ತದೆ. ಆನಂತರ ನೀವು ಟರ್ಪಲ್ ಒಂದು ಚೇಂಜ್ ಮಾಡಬೇಕಾಗಿ ಬರ್ತದೆ. ಇಲ್ಲಿ ಯೂಸ್ ಮಾಡಿರೋಂಥ ಟರ್ಪಲ್ ಬಂದು ಸೊ ಅಗ್ರಿಪ್ಲಾಸ್ಟ್ ಕಂಪನಿ ಅಂತದ್ದು 200 GSM, ಅಂದರೆ 200 grams per square meter ಅಂತ ಕರೀತಾರೆ ಅದನ್ನು. ಸೊ ಹೈ ಗೇಜ್ ಜಿನೇಗರ್ ಶೀಟ್ಗಳನ್ನೇ ಯೂಸ್ ಮಾಡಿರುವಂಥದ್ದು. ಸೊ ಒಳ್ಳೆ ಕ್ವಾಲಿಟಿ ಮತ್ತು ನಿಮಗೆ ಒಳ್ಳೆ ಲೈಫ್ ಕೂಡ ಬರ್ತದೆ. ಮತ್ತು ನಾವು ಈ ಸ್ಟ್ರಕ್ಚರ್ ಇಲ್ಲಿ ಮಾಡಿರುವಂಥ ಸ್ಟ್ರಕ್ಚರಲ್ಲಿ ಏನಂತ ಹೇಳಿದರೆ ಇದರಲ್ಲಿ ಮೇಯ್ನಾಗಿ ನಾವು ಟರ್ಬೋ ಫ್ಯಾನ್ಗಳನ್ನು ಕೊಡಲಿಲ್ಲ ವೆಂಟಿಲೇಷನ್ ಪರ್ಪಸ್ಸಿಗೆ. ಸೊ ಏನಕ್ಕೆ ಕೊಡಲಿಲ್ಲ ಅಂತ ಹೇಳಿದರೆ ಟರ್ಬೋ ಫ್ಯಾನ್ ಹಾಕಬೇಕಂತ ಹೇಳಿದರೆ ಅಲ್ಲಿ ನಾವು ಶೀಟನ್ನು ಕಟ್ ಮಾಡಿ ಮತ್ತು ಅಲ್ಲಿ ಪುನಃ ರೀವರ್ಕ್ ಅಂತಲ್ಲ, ಸೊ ಆಲ್ಮೋಸ್ಟ್ ಶೀಟನ್ನು ಅಲ್ಲಿ ಕಟ್ ಮಾಡಿ ತೆಗೆದು ಅಲ್ಲಿಗೆ ಟರ್ಬೋ ಫ್ಯಾನನ್ನು ಇನ್ಸ್ಟಾಲೇಷನ್ ಮಾಡಬೇಕಾಗ್ತದೆ. ಸೊ ಆ ಇನ್ಸ್ಟಾಲೇಷನ್ ಎಲ್ಲಿ ನಾವು ಶೀಟನ್ನು ಕಟ್ಟಿಂಗ್ ಸೆಂಟ್ರಲ್ಲಿ ಮಾಡಿರ್ತೇವ ಅಲ್ಲಿಂದ ಲೀಕೇಜ್ ಇಶ್ಯೂಗಳು ಅಥವಾ ಹರಿಯುವಂಥ ಶೀಟ್ಗಳು, ಸೊ ಈ ಥರ ಮೈನರ್ ಕಂಪ್ಲೇಂಟ್ಸ್ಗಳೆಲ್ಲ ಬರ್ತದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಇದರಲ್ಲಿ ನ್ಯಾಚುರಲ್ ವೆಂಟಿಲೇಷನ್ ಅಂತ ಹೇಳಿದರೆ ಇಲ್ಲಿ ಡೋರ್ನ ಏನು ನೋಡ್ತಾ ಇದ್ದೀರಾ ಅದರಲ್ಲೇ ಒಂದು 1/3 ಫೀಟ್, ಸೊ ಅಷ್ಟೊಂದು ವೆಂಟಿಲೇಷನ್ನಿಗೋಸ್ಕರ ಒಂದು ಮೆಶ್ ಹಾಕಿ ಕೊಟ್ಟಿದ್ದೇವೆ. ಸೊ ಅದೇ ಥರ ಹಿಂದುಗಡೆ, ಸೊ ಅಂದರೆ ಡ್ರೈಯರ್ನ ಬ್ಯಾಕ್ ಸೈಡು ಕೂಡ ಒಂದು 1/2 ಫೀಟಿನ ಒಂದು ಸಣ್ಣ ವೆಂಟಿಲೇಷನ್ ಕೊಟ್ಟಿದ್ದೇವೆ. ಇದು ನಿಮಗೆ ಮೋರ್ ದೆನ್ ಇನಫ್, ಇದಕ್ಕೆ ಈ ಡ್ರೈಯರಿಗೆ ನಿಮಗೆ ಮೋರ್ ದೆನ್ ಇನಫ್ ವೆಂಟಿಲೇಷನ್ ಪರ್ಪಸ್. ಸೊ ಈ ಟರ್ಪಲ್ಗಳನ್ನೆಲ್ಲ ಬಂದು ನಾವು ಲಾಕ್ ಮಾಡಿರುವಂಥ ಸಿಸ್ಟಮ್ ನೋಡಿದರೆ ಇದನ್ನು ಸಿನ್ಸ್ ಆ್ಯಂಡ್ ಸ್ಪ್ರಿಂಗ್ ಅಂತ ಕರೀತಾರೆ, ಅಥವಾ ಇಲ್ಲಿ ನಾರ್ಮಲ್ ಆಗಿ ಎಲ್ಲರೂ ಅಲ್ಯೂಮಿನಿಯಂ ಪ್ರೊಫೈಲ್ ಆ್ಯಂಡ್ ಸ್ಪ್ರಿಂಗ್ ಸಿಸ್ಟಮ್ ಅಂತಲೂ ಕರೀತಾರೆ. ಸೊ ಇದನ್ನು ಹಾಕಿ ನೋಡಿರ್ಬೋದು ನೀವು, ಕೋಟೆಡ್ ಸ್ಪ್ರಿಂಗ್ಸ್ ಅಂತ ಕರೀತಾರೆ ಇದಕ್ಕೆ. ಸೊ ಇದನ್ನು ಹಾಕಿ ಲಾಕ್ ಮಾಡಿ, ಸೊ ಒಳ್ಳೆ ಟೆಂಪರಲ್ಲಿ ಒಳ್ಳೆ ನೀವು ಸೌಂಡ್ ಕೇಳ್ಬೋದು. ಸೊ ಇಷ್ಟು ಹೈ ಟೆನ್ಷನಲ್ಲಿ ಅದನ್ನು ಟೈಟ್ ಮಾಡಿದ್ದೇವೆ. ದೂರದಲ್ಲಿ ಏನೋ ಸಿಡಿಲು ಬರ್ತಾ ಉಂಟು ಅಂತ ನಮಗೆ ಫೀಲ್ ಆಗ್ತದೆ. ಅಂದರೆ ಸೌಂಡು ಸ್ವಲ್ಪ ಆ ಥರ ಉಂಟು, ಸೌಂಡು ಚೆನ್ನಾಗಿ ಉಂಟು ಮತ್ತು ಫಿನಿಶಿಂಗ್ ಕೂಡ ಒಳ್ಳೆಯದುಂಟು. ಎಲ್ಲಿ ಕೂಡ ಎಕ್ಸ್ಟ್ರಾ ಬಂದು ಈ ಥರ ಎಕ್ಸ್ಟ್ರಾ ಬಂದು ಬೀಳುವುದು ಈ ಥರ ಎಲ್ಲ ಎಂತ ಇಲ್ಲ, ಫಿನಿಶಿಂಗ್ ಕರೆಕ್ಟ್ ಉಂಟು. ಖುಷಿ ಆಯಿತು ಕೆಲಸ ನೋಡಿ ಕೂಡ. ಇದರಲ್ಲಿ ಈಗ ನಮಗೆ ಬಿಸಿಲು ಜಾಸ್ತಿ ಬರುವಾಗ ಟರ್ಪಲ್ ಸ್ಮೂತ್ ಆಗುವುದಿಲ್ಲ ಸ್ವಲ್ಪ ಆದರೂ ಕೂಡ? ಸ್ವಲ್ಪ ಸ್ಮೂತ್ ಬರ್ತದೆ, ಸೊ ಏನು ಸಮಸ್ಯೆ ಇಲ್ಲ. ಸೊ ಆದರೂ ಕೂಡ ಹೀಗೆ ಇರ್ತದೆ, ಏನು ಅದರ ಟೆನ್ಷನ್ ಏನು ಕಮ್ಮಿ ಆಗೋದಿಲ್ಲ, ಸೇಮ್ ಇರ್ತದೆ. ಅಂದರೆ ಈಗ ಎಷ್ಟು ಟೈಟಲ್ಲಿ ಉಂಟು ಹಾಗೆ ಇರ್ತದೆ. ಇದರಲ್ಲಿ ಶೇಪ್ ಆಗಲಿ ಸ್ಟ್ರಕ್ಚರಲ್ಲಾಗಲಿ ಯಾವುದೇ ಥರ ಚೇಂಜಸ್ ಬರೋದಿಲ್ಲ. ಇದು ಆ್ಯಸ್ ಇಟ್ ಈಸ್ ಈಗ ನೀವು ಹೇಗೆ ನೋಡ್ತಾ ಇದ್ದೀರಾ ಇದು ಹೀಗೆ ಇರ್ತದೆ. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸೋಲಾರ್ ಡ್ರೈಯರ್ನ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಫಿನಿಶಿಂಗ್ ವರ್ಕ್ ನೋಡಿ ತುಂಬ ಖುಷಿ ಆಯಿತು. ಸೊ ನಿಮಗೆ ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇದರ ಓನರ್ನ ಹೆಸರು ರವಿರಾಜ್ PR ಅಂತ. ಅವರು ಕಾವಲ್ಲಿ ಓಮ್ ಇಂಡಸ್ಟ್ರಿ ಅಂತ ಅವ್ರದ್ದು ಶಾಪ್ ಇದೆ ಸ್ನೇಹಿತರೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಮತ್ತು ವಿಡಿಯೋದಲ್ಲೂ ಕೂಡ ಅವರ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ. ಹಾಗಾದರೆ ಈ ಸೋಲಾರ್ ಗೂಡ್ನ ಕೆಲಸ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.
ಇದೊಂದು ಕೃಷಿಕರಿಗೆ ಒಂದು ಸಹಾಯ ಆಗಲಿ ಅಂತ ಹೇಳಿ ನಾನು ಈ ಒಂದು ಗೂಡಿನ ಒಂದು ವಿಡಿಯೋ ಇವತ್ತು ತೋರಿಸಿದ್ದು ಸ್ನೇಹಿತರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಕಾವಲ್ಲಿ ಶಾಪ್ ಉಂಟು ಸ್ನೇಹಿತರೆ. ಹಾಗೆಯೇ ಏನೆಲ್ಲ ಕೆಲಸ ಮಾಡ್ತಾರೆ ಅಂತ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಅವ್ರದ್ದೇ ಕೆಲಸ.